ಈ ಅನುಸಂಧಾನವನ್ನು ನಾವು ಪ್ರತಿನಿತ್ಯ ಮಾಡಬೇಕು. ನಾವು ಪ್ರತಿನಿತ್ಯ ಊಟಕ್ಕೆ ಕೂಡಬೇಕಾದ್ರೆ ಊಟ ಮಾಡುವ ಮೊದಲು ಪ್ರಾಶನ ಮಾಡ್ತೀವಿ, ಜಲಪ್ರಾಶನ ಮಾಡ್ತೀವಿ. ಅಮೃತೋಪಸ್ತರಣಮಸಿ. ಮತ್ತು ಮಧ್ಯದಲ್ಲಿ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಪಂಚಾಹುತಿಗಳನ್ನು ಕೊಟ್ಟು ಕೊನೆಗೆ ಹೇಳಬೇಕಾದ್ರೆ ಉತ್ತರಾಪೋಷಣ ಅಮೃತಾಪಿಧಾನಮಸಿ ಅಂತ. ಇದು ಎಲ್ಲವೂ ನಾವು ಭುಂಜಿಸುವ ಅನ್ನ ಏನಿದೆ, ಮೊದಲು ನಾವು ಏನು ಅಮೃತೋಪಸ್ತರಣಮಸಿ ಅಂತ ಹೇಳಿ ಪ್ರಾಶನ ಮಾಡ್ತೀವಿ, ಅದು ಆ ನೀರು ವಾಯುದೇವರಿಗೆ ವಸ್ತ್ರ, ವಾಯುದೇವರ ಒಳ ಉಡುಪಾಗಿ ಅದನ್ನು ನಾವು ಸಮರ್ಪಣೆ ಮಾಡಬೇಕು. ಅದು ಆ ನೀರು ಕೊಡೋದು ನಾವು ವಾಯುದೇವರಿಗೆ, ಅದು ವಸ್ತ್ರವನ್ನಾಗಿ ಅವರಿಗೆ ಕೊಡೋದು. ಕೊನೆಗೆ ಎದ್ದ ಮೇಲೆ ಅಮೃತಾಪಿಧಾನಮಸಿ, ಅದೂ ಕೂಡ ಆ ನೀರು ಕೂಡ ವಾಯುದೇವರಿಗೆ ವಸ್ತ್ರವೇ, ಅದು ಹೊರವಸ್ತ್ರ, ಹೊರ ಉಡುಪು. ಹಾಗಾಗಿ ನೀರು ಅಂತನ್ನೋದೇನಿದೆ ನಾವು ಮೊದಲು ಪ್ರಾಶನ ಮಾಡೋದು, ಆಮೇಲೆ